ಲಕ್ಷ್ಮೀಪತಿ ಖಾಲಿ ಹಿಂಗ್ ಬರುತ್ತೆ ಅದು ಸರಿ ಇಲ್ಲ ಸರ್ ಅಂದ್ರೆ ಹಿಂಗೆ ತಗೊಳ್ಳಿ ಲ್ಯಾಂಡ್ಸ್ ಕಪ್ಪಲ್ಲಿ ತಗೊಳ್ಳಿ ರಮೇಶ್ ಅಣ್ಣರು ಪೇಪರ್ಗೆ ಹಾಕಲ್ಲ ವಿಡಿಯೋಗೆ ಲಕ್ಷ್ಮೀಪತಿ ಖಾಲಿ ಹಿಂಗ್ ಬರುತ್ತೆ ಅದು ಸರಿ ಇಲ್ಲ ಸರ್ ಅಂದ್ರೆ ಹಿಂಗೆ ತಗೊಳ್ಳಿ ಲ್ಯಾಂಡ್ಸ್ ಕಪ್ಪಲ್ಲಿ ತಗೊಳ್ಳಿ ರಮೇಶ್ ಅಣ್ಣರು ಪೇಪರ್ಗೆ ಹಾಕಲ್ಲ ವಿಡಿಯೋಗೆ ಈ ಕಡೆ ನೋಡಿ ಮೇಡಮ್ ಓಕೆ ಓಕೆ ಕನ್ನಡ ಲೆಕ್ಚರರ್ಗೆ ಬೇಡಿಕೆ ಜಾಸ್ತಿ ಆಲ್ರೌಂಡರ್ ಅಂತಾರೆ ತಾಣ ಮಧ್ಯೆ ತಗೋಬೇಕಾ ಸರ್ ಮುಂದೆ ಬನ್ನಿ ಸರ್ ಹಾಂ ಥ್ಯಾಂಕ್ ಯು ಸರ್ ಒಳಗಡೆ ಹಾಗೆ ಇರಿ ಥ್ಯಾಂಕ್ ಯು ಸರ್ ಕಾಲೇಜಿನ ಉಪನ್ಯಾಸಕರು, ಪ್ರಾಂಶುಪಾಲರು ಹಾಗೂ ವಿದ್ಯಾರ್ಥಿಗಳಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನ ತಿಳಿಸ್ತಾ, ಇವತ್ತಿನ ಫಲಿತಾಂಶ ನಾವು ರಾಜ್ಯದಲ್ಲಿ ಮತ್ತೆ ನಮ್ಮ ನೆಲಮಂಗಲ ತಾಲೂಕಿಗೆ ಜಿಲ್ಲೆಗೆ ಒಂದು ಅತ್ಯುನ್ನತ ಸ್ಥಾನವನ್ನ ಪಡೆಯೋದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದೀವಿ.
ಕಳೆದ 4 ವರ್ಷಗಳಿಂದನೂ ಸಹ ನಮ್ಮ ಸಂಸ್ಥೆ ಅತ್ಯಂತ ಶ್ರಮಪಟ್ಟು 100ಕ್ಕೆ 100 ಫಲಿತಾಂಶವನ್ನ ಕೊಡುವುದರ ಮುಖಾಂತರ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮ ಅವಕಾಶವನ್ನ ಈ ಸಂಸ್ಥೆ ಕಲ್ಪಿಸಿಕೊಡ್ತಾ ಇದೆ. ಹಾಗೆ ಈ ಒಂದು ವಿದ್ಯಾರ್ಥಿಗಳು ಏನು 587 ಅಂಕಗಳನ್ನ ತೆಗೆದಿರುವಂತಹ ವಿನಯ್ ಎಂಬ ವಿದ್ಯಾರ್ಥಿ ಸೋಲೂರು, ಸೋಂಪುರ ಮತ್ತೆ ತ್ಯಾಮಗೂಳು ಭಾಗದ ಏನು ಈ ಹೋಬಳಿ ಭಾಗದಲ್ಲಿ ಪ್ರಥಮ ಸ್ಥಾನವನ್ನ ಪಡೆಯುವುದರ ಮುಖಾಂತರ ಈ ಕಾಲೇಜಿಗೆ ಮತ್ತೆ ಸಂಸ್ಥೆಗೆ ಒಂದು ಕೀರ್ತಿ ತಂದಿದ್ದಾನೆ. ಅವನಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನ ತಲುಪಿಸ್ತಾ ಇದ್ದೀವಿ. ಆದ್ರೆ ನಮ್ಮ ಸಂಸ್ಥೆ ಬಹಳ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳನ್ನೇ ದಾಖಲಾತಿ ಮಾಡ್ಕೊಂಡು ಸಾಕಷ್ಟು ಪರಿಶ್ರಮವನ್ನ ಪಡ್ತಾ ಇದ್ದಾರೆ. ಅದನ್ನ ಈ ಫಲಿತಾಂಶದ ಮುಖಾಂತರ ವ್ಯಕ್ತಪಡಿಸೋದು ಒಂದು ಸಂಭ್ರಮಾಚರಣೆಯನ್ನ ಮಾಡಿದ್ದೇವೆ. ಈ ಒಂದು ವಿದ್ಯಾರ್ಥಿಗಳು ಏನು 110 ವಿದ್ಯಾರ್ಥಿಗಳು ಈ ಪರೀಕ್ಷೆಯನ್ನ ಬರೆದಿದ್ರು. ಅದರಲ್ಲಿ 110ಕ್ಕೆ 110 ವಿದ್ಯಾರ್ಥಿಗಳು ಫಲಿತಾಂಶ ಪಾಸ್ ಆಗಿರೋದ್ರಿಂದ ಅದರೊಳಗೆ 60% ಅಧಿಕ ಡಿಸ್ಟಿಂಕ್ಷನ್ ವಿದ್ಯಾರ್ಥಿಗಳು ನಮ್ಮಲ್ಲಿ ಉತ್ತೀರ್ಣರಾಗಿದ್ದಾರೆ. ಇನ್ನ ಉಳಿದ ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಈ ವಿದ್ಯಾರ್ಥಿಗಳು SSLCಗೆ ಕಂಪೇರ್ ಮಾಡ್ಕೊಂಡ್ರೆ ಈ ಒಂದು PUC ಫಲಿತಾಂಶ ಒಂದು 20-30% ಹೆಚ್ಚಿಗೆ ಬಂದಿರೋದು ಬಹಳ ಖುಷಿ ತಂದಿರುವಂತ ವಿಚಾರ. ಒಂದು ಗ್ರಾಮೀಣ ಭಾಗದ ಎಲ್ಲಾ ಪೋಷಕರು ಸಹ ನಮ್ಮ ಕಾಲೇಜಿನ ಫಲಿತಾಂಶವನ್ನು ನೋಡಿ ಸಂತೋಷ ಪಟ್ಟಿದ್ದಾರೆ. ಅವ್ರಿಗೂ ಸಹ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಈ ವಾಣಿಜ್ಯ ವಿಭಾಗ ಅಂತ ಬಂದ್ರೆ CA/CS ಆ ಒಂದು ಕೋರ್ಸ್ ಗಳನ್ನ ನಾವು ಇದನ್ನ ಅಡಾಪ್ಟ್ ಮಾಡ್ಕೊಂಡಿದೀವಿ. ಈಗ CA/CS ಕ್ಲಾಸಸ್ ಸಹ ನಡೀತಾ ಇದೆ. ಇನ್ನ ಸೈನ್ಸ್ ವಿಜ್ಞಾನ ವಿಭಾಗಕ್ಕೆ ಅಂತ ಬಂದಾಗ ನಾವು ಆಕಾಶ್ ಎಂಬ ಇಂಟರ್ನ್ಯಾಷನಲ್ ಸಂಸ್ಥೆಯನ್ನ ಒಂದು ಫ್ರಾಂಚೈಸಿ ತಗೊಂಡಿರೋದ್ರಿಂದ ಅದರ ಅಡಿಯಲ್ಲಿ ನೀಟು KCETಗೆ ಸಂಬಂಧಪಟ್ಟಂತ ಎಲ್ಲಾ ರೀತಿಯಾದಂತಹ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧಪಡಿಸ್ತಾ ಇದ್ದೀವಿ. ಈ ವಿದ್ಯಾರ್ಥಿಗಳು ಸಹ ಆ ಸೌಲಭ್ಯವನ್ನ ಪಡೆಯೋದ್ರ ಮುಖಾಂತರ ನಮ್ಮ ಕಾಲೇಜಿಗೆ ಒಂದು ಕೀರ್ತಿಯನ್ನ ತಂದಿದ್ದಾರೆ. ಮತ್ತೆ ಏನು ಈಗ ದ್ವಿತೀಯ PUCಯಲ್ಲಿ ಕಂಟಿನ್ಯೂ ಆಗ್ತಾ ಇರೋಂತಹ ವಿದ್ಯಾರ್ಥಿಗಳಿಗೆ ಆಕಾಶ ಸಂಸ್ಥೆಯಿಂದ ಸಂಪೂರ್ಣವಾದಂತಹ ನೀಟ್ ಅಭ್ಯಾಸವನ್ನ ಮಾಡ್ತಾ ಇದ್ದಾರೆ. ಹಾಗೆ ಮುಂದಿನ ದಿನಗಳಲ್ಲೂ ಸಹ ಅತಿ ಹೆಚ್ಚು ಅಂಕಗಳನ್ನ ಬರೋಕೆ ಸ್ಟೇಟ್ಗೆ ಪ್ರಥಮ ಮತ್ತು ದ್ವಿತೀಯ ಸ್ಥಾನವನ್ನ ಪಡೆಯುವಂತಹ ಒಂದು ಎಲ್ಲಾ ಅವಕಾಶಗಳು ಇರೋದ್ರಿಂದ ನಾವು ಅದಕ್ಕೆ ತುಂಬಾ ಶ್ರಮವನ್ನ ಪಡ್ತೇವೆ. ಸಂಸ್ಥೆಯ ಪರವಾಗಿ ಪ್ರತಿಯೊಂದೂ ಸಹ ಎಲ್ಲರಿಗೂ ಒಂದು ಧನ್ಯವಾದವನ್ನ ಹೇಳ್ತೀವಿ. ಹಾಗೆ ಆ ಶ್ರಮಕ್ಕೆ ನಾವೆಲ್ಲ ಅಭಾರಿಯಾಗಿರ್ತೀವಿ ಅಂತ ಈ ಮೂಲಕ ತಮ್ಮಲ್ಲಿ ತಿಳಿಸ್ಕೊಳ್ತಾ ಇದ್ದೀವಿ. ಕಾಲೇಜಿನ ಉಪನ್ಯಾಸಕರು, ಪ್ರಾಂಶುಪಾಲರು ಹಾಗೂ ವಿದ್ಯಾರ್ಥಿಗಳಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನ ತಿಳಿಸ್ತಾ, ಇವತ್ತಿನ ಫಲಿತಾಂಶ ನಾವು ರಾಜ್ಯದಲ್ಲಿ ಮತ್ತೆ ನಮ್ಮ ನೆಲಮಂಗಲ ತಾಲೂಕಿಗೆ, ಜಿಲ್ಲೆಗೆ ಒಂದು ಅತ್ಯುನ್ನತ ಸ್ಥಾನವನ್ನ ಪಡೆಯೋದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದೀವಿ. ಕಳೆದ 4 ವರ್ಷಗಳಿಂದನೂ ಸಹ ನಮ್ಮ ಸಂಸ್ಥೆ ಅತ್ಯಂತ ಶ್ರಮಪಟ್ಟು 100ಕ್ಕೆ 100 ಫಲಿತಾಂಶವನ್ನ ಕೊಡುವುದರ ಮುಖಾಂತರ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮ ಅವಕಾಶವನ್ನ ಈ ಸಂಸ್ಥೆ ಕಲ್ಪಿಸಿಕೊಡ್ತಾ ಇದೆ. ಹಾಗೆ ಈ ಒಂದು ವಿದ್ಯಾರ್ಥಿಗಳು ಏನು 587 ಅಂಕಗಳನ್ನ ತೆಗೆದಿರುವಂತಹ ವಿನಯ್ ಎಂಬ ವಿದ್ಯಾರ್ಥಿ ಸೋಲೂರು, ಸೋಂಪುರ ಮತ್ತೆ ತ್ಯಾಮಗೂಳು ಭಾಗದ ಏನು ಈ ಹೋಬಳಿ ಭಾಗದಲ್ಲಿ ಪ್ರಥಮ ಸ್ಥಾನವನ್ನ ಪಡೆಯುವುದರ ಮುಖಾಂತರ ಈ ಕಾಲೇಜಿಗೆ ಮತ್ತೆ ಸಂಸ್ಥೆಗೆ ಒಂದು ಕೀರ್ತಿ ತಂದಿದ್ದಾನೆ. ಅವನಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನ ತಲುಪಿಸ್ತಾ ಇದ್ದೀವಿ. ಆದ್ರೆ ನಮ್ಮ ಸಂಸ್ಥೆ ಬಹಳ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳನ್ನೇ ದಾಖಲಾತಿ ಮಾಡ್ಕೊಂಡು ಸಾಕಷ್ಟು ಪರಿಶ್ರಮವನ್ನ ಪಡ್ತಾ ಇದ್ದಾರೆ. ಅದನ್ನ ಈ ಫಲಿತಾಂಶದ ಮುಖಾಂತರ ವ್ಯಕ್ತಪಡಿಸೋದು ಒಂದು ಸಂಭ್ರಮಾಚರಣೆಯನ್ನ ಮಾಡಿದ್ದೇವೆ. ಈ ಒಂದು ವಿದ್ಯಾರ್ಥಿಗಳು ಏನು 110 ವಿದ್ಯಾರ್ಥಿಗಳು ಈ ಪರೀಕ್ಷೆಯನ್ನ ಬರೆದಿದ್ರು. ಅದರಲ್ಲಿ 110ಕ್ಕೆ 110 ವಿದ್ಯಾರ್ಥಿಗಳು ಫಲಿತಾಂಶ ಪಾಸ್ ಆಗಿರೋದ್ರಿಂದ ಅದರೊಳಗೆ 60% ಅಧಿಕ ಡಿಸ್ಟಿಂಕ್ಷನ್ ವಿದ್ಯಾರ್ಥಿಗಳು ನಮ್ಮಲ್ಲಿ ಉತ್ತೀರ್ಣರಾಗಿದ್ದಾರೆ. ಇನ್ನ ಉಳಿದ ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿದ್ದಾರೆ. ಈ ವಿದ್ಯಾರ್ಥಿಗಳು SSLCಗೆ ಕಂಪೇರ್ ಮಾಡ್ಕೊಂಡ್ರೆ ಈ ಒಂದು PUC ಫಲಿತಾಂಶ ಒಂದು 20-30% ಹೆಚ್ಚಿಗೆ ಬಂದಿರೋದು ಬಹಳ ಖುಷಿ ತಂದಿರುವಂತ ವಿಚಾರ. ಒಂದು ಗ್ರಾಮೀಣ ಭಾಗದ ಎಲ್ಲಾ ಪೋಷಕರು ಸಹ ನಮ್ಮ ಕಾಲೇಜಿನ ಫಲಿತಾಂಶವನ್ನು ನೋಡಿ ಸಂತೋಷ ಪಟ್ಟಿದ್ದಾರೆ. ಅವ್ರಿಗೂ ಸಹ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಈ ವಾಣಿಜ್ಯ ವಿಭಾಗ ಅಂತ ಬಂದ್ರೆ CA/CS ಆ ಒಂದು ಕೋರ್ಸ್ ಗಳನ್ನ ನಾವು ಇದನ್ನ ಅಡಾಪ್ಟ್ ಮಾಡ್ಕೊಂಡಿದೀವಿ. ಈಗ CA/CS ಕ್ಲಾಸಸ್ ಸಹ ನಡೀತಾ ಇದೆ. ಇನ್ನ ಸೈನ್ಸ್ ವಿಜ್ಞಾನ ವಿಭಾಗಕ್ಕೆ ಅಂತ ಬಂದಾಗ ನಾವು ಆಕಾಶ್ ಎಂಬ ಇಂಟರ್ನ್ಯಾಷನಲ್ ಸಂಸ್ಥೆಯನ್ನ ಒಂದು ಫ್ರಾಂಚೈಸಿ ತಗೊಂಡಿರೋದ್ರಿಂದ
ಅದರ ಅಡಿಯಲ್ಲಿ ನೀಟು KCET ಸಂಬಂಧಪಟ್ಟಂತ ಎಲ್ಲಾ ರೀತಿಯಾದಂತಹ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧಪಡಿಸ್ತಾ ಇದ್ದೀವಿ. ಈ ವಿದ್ಯಾರ್ಥಿಗಳು ಸಹ ಆ ಸೌಲಭ್ಯವನ್ನ ಪಡೆಯೋದ್ರ ಮುಖಾಂತರ ನಮ್ಮ ಕಾಲೇಜಿಗೆ ಒಂದು ಕೀರ್ತಿಯನ್ನ ತಂದಿದ್ದಾರೆ. ಮತ್ತೆ ಏನು ಈಗ ದ್ವಿತೀಯ PUCಯಲ್ಲಿ ಕಂಟಿನ್ಯೂ ಆಗ್ತಾ ಇರೋಂತಹ ವಿದ್ಯಾರ್ಥಿಗಳಿಗೆ ಆಕಾಶ ಸಂಸ್ಥೆಯಿಂದ ಸಂಪೂರ್ಣವಾದಂತಹ ನೀಟ್ ಅಭ್ಯಾಸವನ್ನ ಮಾಡ್ತಾ ಇದ್ದಾರೆ. ಹಾಗೆ ಮುಂದಿನ ದಿನಗಳಲ್ಲೂ ಸಹ ಅತಿ ಹೆಚ್ಚು ಅಂಕಗಳನ್ನ ಬರೋಕೆ ಸ್ಟೇಟ್ಗೆ ಪ್ರಥಮ ಮತ್ತು ದ್ವಿತೀಯ ಸ್ಥಾನವನ್ನ ಪಡೆಯುವಂತಹ ಒಂದು ಎಲ್ಲಾ ಅವಕಾಶಗಳು ಇರೋದ್ರಿಂದ ನಾವು ಅದಕ್ಕೆ ತುಂಬಾ ಶ್ರಮವನ್ನ ಪಡ್ತೇವೆ. ಸಂಸ್ಥೆಯ ಪರವಾಗಿ ಪ್ರತಿಯೊಂದೂ ಸಹ ಎಲ್ಲರಿಗೂ ಒಂದು ಧನ್ಯವಾದವನ್ನ ಹೇಳ್ತೀವಿ. ಹಾಗೆ ಆ ಶ್ರಮಕ್ಕೆ ನಾವೆಲ್ಲ ಅಭಾರಿಯಾಗಿರ್ತೀವಿ ಅಂತ ಈ ಮೂಲಕ ತಮ್ಮಲ್ಲಿ ತಿಳಿಸ್ಕೊಳ್ತಾ ಇದ್ದೀವಿ. ನನ್ನ ಹೆಸರು ಪುನೀತ್ ಅಂತ ಹೇಳಿ. ಸೊ ಜ್ಞಾನ ಸಂಗಮ ಕಾಲೇಜಿನ ಪ್ರಿನ್ಸಿಪಲ್. ಸೊ ದ್ವಿತೀಯ PUCಯ ಫಲಿತಾಂಶ ಬಂದಿದೆ ನಿನ್ನೆ. ಸೊ ನಮ್ಮ ಕಾಲೇಜಿನ ವಿನಯ್ ಕುಮಾರ್ 587 ಅಂಕಗಳನ್ನು ತೆಗೆದು ಐತಿಹಾಸಿಕ ಸಾಧನೆ ಮಾಡಿದ್ದಾನೆ. ಸೊ ಸೋಂಪುರ ಹೋಬಳಿ, ಸೋಲೂರು ಹೋಬಳಿ ಆಗಿರ್ಬೋದು, ಚಾಮಗೊಂಡು ಹೋಬಳಿ ಆಗಿರ್ಬೋದು, ವಾಣಿಜ್ಯ ವಿಭಾಗದಲ್ಲಿ ಪ್ರಥಮ ತೆಗೆದಿದ್ದಾನೆ. ಸೊ ಇದೆಲ್ಲ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಶಿಕ್ಷಕರು ಮತ್ತೆ ಕಾಲೇಜ್ ಕಡೆಯಿಂದ ಸಪೋರ್ಟ್ ಇಂದ ಈ ಮಕ್ಕಳಿಗೆ ಈ ರೂರಲ್ ಸೈಡ್ ಇಂದ ಬಂದಿದ್ರು ಕೂಡ ಸೊ 10ನೇ ಕ್ಲಾಸ್ ಅಲ್ಲಿ 74-77% ತೆಗೆದಿರುವಂತ ಮಗು ಕೂಡ 98-97% ತೆಗೆದಿದೆ ಅಂತ ಹೇಳಿದ್ರೆ ತುಂಬಾ ಖುಷಿ ಆಗುತ್ತೆ. ಇದು ನಾವು ಸಾಧನೆ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ 70-80% ತೆಗೆದಿರುವಂತ ಮಕ್ಕಳನ್ನೆಲ್ಲ ನಾವು 95-96-97 ಸೊ ರಾಜ್ಯಕ್ಕೆ 15ನೇ ರ್ಯಾಂಕು 13ನೇ ರ್ಯಾಂಕ್ ಎಲ್ಲ ಕೊಡ್ತಾ ಇದೀವಿ ಅಂತ ಹೇಳಿದ್ರೆ ಸೊ ಇಲ್ಲಿ ಗುಣಮಟ್ಟದ ಎಜುಕೇಶನ್ ಘನಸಂಗಮದಲ್ಲಿ ಇದೆ ಅಂತ ಹೇಳಿ ಎಲ್ಲಾ ಪೋಷಕರು ಇದನ್ನ ಅರ್ಥ ಮಾಡ್ಕೊಬೇಕು ಅಂತ ಹೇಳ್ತೀನಿ. ಸೊ ನಮ್ಮ ಕಾಲೇಜ್ ಅಂತ ಬಂದಾಗ ಸೊ 4 ವರ್ಷದಿಂದನೂ ಕೂಡ 100ಕ್ಕೆ 100ರಷ್ಟು ಫಲಿತಾಂಶ ಕೊಡ್ತಾ ಬರ್ತಾ ಇದೀವಿ. ಸೊ ವಾಣಿಜ್ಯ ವಿಭಾಗ ಅಲ್ಲದೆ ಸೊ ನಮ್ಮಲ್ಲಿ ಸೈನ್ಸ್ PCMB ಮತ್ತೆ PCMC ಕೂಡ ನಮ್ಮಲ್ಲಿ ಸ್ಟ್ರೀಮ್ಸ್ ಇದೆ. ಅದ್ರ ಜೊತೆಗೆ ನಾವು ನೀಟ್ ಮತ್ತೆ KCET JEE ಈ ಒಂದು ಕಾಂಪಿಟೇಟಿವ್ ಕ್ಷೇತ್ರದಲ್ಲೂ ಕೂಡ ಒಳ್ಳೆ ಒಂದು ರ್ಯಾಂಕಿಂಗ್ ನ ಕೊಡ್ಕೊಂತ ಬರ್ತಾ ಇದೀವಿ. ಸೊ ನಾನ್ ಮನವಿ ಮಾಡೋದೇನು ಅಂತ ಹೇಳಿದ್ರೆ ಸೊ ಕಾಲೇಜಲ್ಲಿ ಉತ್ತಮ ಅಂಕನೂ ಬಂದಿದೆ, ಉತ್ತಮ ಶಿಕ್ಷಕರು ಇದ್ದಾರೆ, ಒಳ್ಳೆ ಮ್ಯಾನೇಜ್ಮೆಂಟ್ ಇದೆ, ಓದೋ ಒಂದು ವಾತಾವರಣ ಇದೆ. ಸೊ ಯಾರ್ಯಾರು 10ನೇ ಕ್ಲಾಸಿನ ಎಕ್ಸಾಮ್ ಬರ್ದಿದ್ದೀರಾ ಸೊ ಒಂದ್ಸಲ ಕಾಲೇಜ್ನ ವಿಸಿಟ್ ಮಾಡಿ ಕಾಲೇಜ್ ಬಗ್ಗೆ ಮತ್ತೆ ನಮ್ಮ ಶಿಕ್ಷಕರು ಯಾವ ರೀತಿ ಪಾಠ ಮಾಡ್ತಾರೆ, ಸೊ ಯಾವ ರೀತಿ ಮಕ್ಕಳಿಗೆ ಮೋಟಿವೇಟ್ ಮಾಡಿ ಒಳ್ಳೆ ಅಂಕ ತೆಗೆಯೋದ್ರ ಜೊತೆಗೆ ಸಂಸ್ಕಾರ ಆಗಿರ್ಬೋದು, ಡಿಸಿಪ್ಲಿನ್ ಆಗಿರ್ಬೋದು, ಮುಂದಿನ ಅವರ ವಿದ್ಯಾಭ್ಯಾಸಕ್ಕೆ ಸೊ ಏನೇನು ಅವ್ರಿಗೆ ರಿಕ್ವೈರ್ಮೆಂಟ್ಸ್ ಇದೆ ಅವನ್ನೆಲ್ಲ ಕೂಡ ನಾವು ಪ್ರೊವೈಡ್ ಮಾಡ್ತಾ ಇದೀವಿ ಅನ್ನೋದಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. 110 ಜನ ಎಕ್ಸಾಮ್ ತಗೊಂಡಿದ್ರು, 100ಕ್ಕೆ 110 ಜನ ಕೂಡ ಪಾಸ್ ಆಗಿದ್ದಾರೆ. 100ರಷ್ಟು ಫಲಿತಾಂಶ ಸರ್. ಅದರಲ್ಲಿ 57 ಜನ ಡಿಸ್ಟಿಂಕ್ಷನ್ ತೆಗೆದಿದ್ದಾರೆ, ಅತ್ಯುತ್ತಮ ಶ್ರೇಣಿ ತೆಗೆದಿದ್ದಾರೆ. ಸೊ ಉಳಿದ 50 ಜನ ಮಕ್ಕಳು ನಮ್ಗೆ ಫಸ್ಟ್ ಕ್ಲಾಸ್ ಬಂದಿದ್ದಾರೆ. ಹೇಳ್ಬೇಕು ಅಂತ ಹೇಳಿದ್ರೆ ಸೊ 60% ಅಷ್ಟು ನಮ್ಗೆ ಡಿಸ್ಟಿಂಕ್ಷನ್ ಬಂದಿದೆ. ತುಂಬಾ ಖುಷಿ ಕೊಡುತ್ತೆ ಸರ್. ಸರ್ ನನ್ನ ಹೆಸರು ಪುನೀತ್ ಕುಮಾರ್. ನಾನು ತುಂಬಾ ಖುಷಿಯಾಗಿದ್ದೀನಿ. ನನಗೆ 587 ಬಂದಿರೋದಕ್ಕೆ. ಇದು ನಾನು 587 ಬಂದಿರೋದಕ್ಕೆ ಕಾರಣ ನನ್ನ ಫೋಕಸ್ ಮತ್ತೆ ಡೆಡಿಕೇಶನ್, ನಮ್ಮ ಲೆಕ್ಚರರ್ಸ್ ಕೊಟ್ಟಿರುವಂತ ಸಪೋರ್ಟು, ಮತ್ತೆ ಇಲ್ಲಿ ನಮ್ಮ ಕಾಲೇಜ್ ಎನ್ವಿರಾನ್ಮೆಂಟ್ ತುಂಬಾ ಚೆನ್ನಾಗಿದೆ. ಇಲ್ಲಿ ಮುಂದಕ್ಕೆ ಕಾಲೇಜ್ ಸೇರುವಂತ ವಿದ್ಯಾರ್ಥಿಗಳು ತುಂಬಾ ಇವ್ರು ಹೇಳೋಂತ ಎಲ್ಲಾರನ್ನು ಫಾಲೋ ಮಾಡಿದ್ರೆ ತುಂಬಾ ನಂತರನೇ ತುಂಬಾ ಇನ್ನೂ ಜಾಸ್ತಿನೇ ಮಾರ್ಕ್ಸ್ ಸ್ಕೋರ್ ಮಾಡಿದ್ರೆ. ಯಾವ ರೀತಿ ಡೆಡಿಕೇಶನ್ ಕೊಡ್ತಾ ಇದ್ದಾರೆ? ಇವತ್ತು 5ಗೆ ಎದ್ಬಿಟ್ಟು ಓದ್ತಾ ಇದ್ದೆ, ನೈಟ್ 8 ಇಂದ 11 ಮುಂದೆ ಅಪ್ಗ್ರೇಡ್ ಬರುವಂತ ವಿದ್ಯಾರ್ಥಿಗಳಿಗೆ ಅದೇ ಸರ್, ಲೆಕ್ಚರರ್ಸ್ ಹೇಳೋದನ್ನೆಲ್ಲ ಪೂರ್ತಿ ಸರಿಯಾಗಿ ಕೇಳ್ಬಿಟ್ಟು ಅವ್ರು ಹೇಳೋದನ್ನೇ ಫಾಲೋ ಮಾಡ್ತಾ ಇದ್ರೆ ನಮ್ಗೆ ನನಗಿಂತ ಇನ್ನು ಜಾಸ್ತಿ ಮಾರ್ಕ್ಸ್ ಸ್ಕೋರ್ ಮಾಡೋದು. ಕಾಲೇಜಲ್ಲಿ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು. ಕಾಲೇಜಲ್ಲಿ ಬೇಗ ಸಿಲೆಬಸ್ ನಮ್ಗೆ ಕಂಪ್ಲೀಟ್ ಮಾಡಿದ್ರು. ಕಂಪ್ಲೀಟ್ ಮಾಡಿದಿಂದಾನೆ ನಮ್ಗೆ ಪ್ರಿಪೇಟರಿಗಳು ಸ್ಟಾರ್ಟ್ ಮಾಡಿದ್ರು. 12ರಿಂದ 13 ಪ್ರಿಪೇಟರಿ ಮಾಡಿದ್ರು. ಆ ಪ್ರಿಪೇಟರಿಗಳಂತ ಕ್ವಶನ್ಗಳು ಅದರಲ್ಲಿ ಬೋರ್ಡ್ ಅಲ್ಲಿ ತುಂಬಾ ರಿಪೀಟ್ ಆಗಿದ್ದು. ಅದರಿಂದ ನಮ್ಗೆ ಓದ್ಕೊಂಡು ಮಾರ್ಕ್ಸ್ ಸ್ಕೋರ್ ಮಾಡಕ್ಕೆ ತುಂಬಾ ಹೆಲ್ಪ್ ಆಗಿದೆ. ವಿನಯ್ ಕುಮಾರ್ 3ನೇ ರ್ಯಾಂಕ್ ಬಂದಿದೆ. ನಾನು ತುಂಬಾ ಪರಿಶ್ರಮ ಹಾಕಿ ನಮ್ಮ ಲೆಕ್ಚರರ್ಸ್ ಎಲ್ಲ ತುಂಬಾ ಪರಿಶ್ರಮ ಪಟ್ಟು ನಮ್ಮ ಈ ಸ್ಥಾನಕ್ಕೆ ಬರಕ್ಕೆ ಹೆಲ್ಪ್ ಮಾಡಿದ್ದಾರೆ. ಕಾಲೇಜ್ ತುಂಬಾ ಸಪೋರ್ಟ್ ಮಾಡಿದೆ. ನಮ್ಗೆ ಸಂಡೇ ಕ್ಲಾಸಸ್ ಮಾಡ್ತು, ಮತ್ತೆ ನಮ್ಮ ಪ್ರಿಪೇಟರಿಗಳು 12ರಿಂದ 13 ಮಾಡಿದ್ರು. ಅದರಿಂದ ನಾವು ತುಂಬಾ ಬೇರೆ ಬೇರೆ ವಿಷಯಗಳ ಬಗ್ಗೆ ಎಲ್ಲ ತಿಳ್ಕೊಳಂಗಾಯ್ತು. ಅದರಿಂದ ನಂಗೆ ತುಂಬಾ ಮಾರ್ಕ್ಸ್ ಸ್ಕೋರ್ ಮಾಡಕ್ ಹೆಲ್ಪ್ ಆಯ್ತು. ಯಾವ ಸಬ್ಜೆಕ್ಟ್ ಅಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ಬಂದಿದೆ? ನಂದು CS 100 ಔಟ್ ಆಫ್ ಬಂದಿದೆ. ಬಿಸ್ನೆಸ್ 99, ಮತ್ತೆ ಇದು ಅಕೌಂಟ್ಸ್ 99 ಬಂದಿದೆ. ಎಕನಾಮಿಕ್ಸ್ 95, ಕನ್ನಡ 98, ಇಂಗ್ಲಿಷ್ 97. ಪೇರೆಂಟ್ಸ್ ತುಂಬಾ ಖುಷಿಯಾಗಿದೆ. ನನ್ನ ಹೆಸರು ವಿನಯ್ ಕುಮಾರ್.
ನನ್ 77%. ನನಗೆ ಸೆಕೆಂಡ್ PU ಇಷ್ಟೊಂದು ರಿಸಲ್ಟ್ ಬರುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಇದೆಲ್ಲದಕ್ಕೂ ಕಾರಣ ನಮ್ ಕಾಲೇಜ್ ಫ್ಯಾಕಲ್ಟೀಸ್, ನಮ್ ಟೀಚರ್ಸ್, ಅವ್ರ ಸಪೋರ್ಟ್, ಅವ್ರು ಮಾಡಿರೋಂತ ಕ್ಲಾಸಸ್ ನ ನೀಟಾಗಿ ಕೇಳಿ ಅವ್ರು ಜಾಸ್ತಿ ಪ್ರಿಪೇರ್ನ ಮಾಡಿದ್ರು ನಮ್ಗೆ. ಅದರಿಂದ ನಮ್ಗೆ ತುಂಬಾ ಉಪಯೋಗ ಆಯ್ತು. ಪೇಪರ್ ತುಂಬಾ ನಮ್ಗೆ ಈಸಿ ಅನ್ಸಿದೆ. ನಮಗೆ ಮಾಡಿರೋ ಪ್ರಿಪೇರ್ದಿಂದ ನಾವೊಂದ್ 12 ಪ್ರಿಪರೇಟರೀಸ್ ಏನೋ ಅಟೆಂಡ್ ಮಾಡಿದೀವಿ. ಅದ್ರಿಂದ ನಮ್ಗೆ ತುಂಬಾ ಈಸಿ ಆಯ್ತು. ಟೀಚರ್ಸ್ ಹೇಳಿದ್ ಮಾತು ಕೇಳಿ ಬೆಳಗ್ಗೆ ಬೇಗ ಎದ್ದು ಓದಿಸೋಕೆ ಎಲ್ಲ ತುಂಬಾ ಸಪೋರ್ಟಿವ್ ಆಗಿದ್ರು. ಅವ್ರು ಹೇಳಿದಕ್ಕೋಸ್ಕರ ಬೆಳಗ್ಗೆ ಎದ್ದು ಓದ್ತಿದ್ವಿ ನಾವು. 5 o'clock ಒಂದ್ ಸ್ವಲ್ಪ ದಿನ 5 o'clock ವರ್ಗು ಎದ್ದೋಳಕ್ ಹೇಳಿದ್ರು. ಆಮೇಲೆ 4 o'clock ಇಂದ ಓದಕ್ ಹೇಳಿದ್ರು. ಸಂಜೆ ಹೊತ್ತು ಓದ್ತಿದ್ವಿ. ನೈಟ್ ಒಂದ್ 10 ವರ್ಗು ಓದ್ತಿದ್ವಿ. 10 to 11 ವರ್ಗು ಬೆಳಗ್ಗೆ ಬೇಗ ಎದ್ದು ಓದ್ತಿದ್ವಿ. ಎಲ್ಲಾ ಟೀಚರ್ಸ್ಗೂ ಥ್ಯಾಂಕ್ ಯು. ಮತ್ತೆ ನಮ್ ಜ್ಞಾನ ಸಂಗಮ ಕುಮಾರಸ್ವಾಮಿ ಸರ್ಗೆ ತುಂಬಾ ಥ್ಯಾಂಕ್ ಯು. ಮತ್ತೆ ಜಗದೀಶ್ ಸರ್ಗೆ, ಎಲ್ಲಾ ನಮ್ ಕಾಲೇಜ್ ಫ್ಯಾಕಲ್ಟೀಸ್ಗೂ ತುಂಬಾ ಥ್ಯಾಂಕ್ ಯು. ಉಷಾ ಎಸ್. My opinions about this college and my 2 years journey in this college. ನಾನು ತುಂಬಾನೇ ಥ್ಯಾಂಕ್ಫುಲ್. ಯಾಕೆಂದ್ರೆ ಇಷ್ಟೆಲ್ಲ ಗೈಡೆನ್ಸ್ ಕೊಟ್ಟಿದ್ದಕ್ಕೆ ಮತ್ತೆ ಒಳ್ಳೆ ಕ್ವಾಲಿಟಿ ಇರುವಂತ ಎಜುಕೇಶನ್ ನಮಗೆ ಕೊಟ್ಟಿದ್ದಕ್ಕೆ ನಾನು ತುಂಬಾ ಥ್ಯಾಂಕ್ಫುಲ್ ಆಗಿದ್ದೀನಿ. ಐ ಹ್ಯಾಡ್ ಸ್ಕೋರ್ಡ್ 90% ಇನ್ ಮೈ ಬೋರ್ಡ್ ಸಾಫ್ಟ್ವೇರ್. ನಾನ್ ವೆರಿ ಥ್ಯಾಂಕ್ಫುಲ್ ಆಗಿದ್ದೀನಿ. ಮತ್ತೆ ಹೂ ಹ್ಯಾಡ್ ಸ್ಕೋರ್ಡ್ ಅಬೌವ್ 95% and 97 somewhat great, and congratulations for you guys. And ಜ್ಞಾನ ಸಂಗಮ is a very respected ಒಂಥರ ಆಕಾಶ್ ಜೊತೆ ಟೈಅಪ್ ಇದೆ. ಒಳ್ಳೆ ಕ್ವಾಲಿಟಿ ಇರುವಂತ ಎಜುಕೇಶನ್ ನ ಕೊಟ್ಟಿದ್ದಾರೆ. ಸೈನ್ಸ್ ಸ್ಟ್ರೀಮ್ ಇಂದ ಪಾಸ್ ಔಟ್ ಆಗಿರೋ ನಾನ್ ತುಂಬಾ ಹ್ಯಾಪಿ ಆಗಿದ್ದೀನಿ. ಮತ್ತೆ ಸ್ಯಾಟಿಸ್ಫೈಡ್ ಆಗಿದ್ದೀನಿ. ಸ್ವಲ್ಪ ಸ್ಯಾಟಿಸ್ಫೈಡ್. ತುಂಬಾ ಥ್ಯಾಂಕ್ಫುಲ್ ಆಗಿದ್ದೀನಿ. ಥ್ಯಾಂಕ್ಸ್ ಫಾರ್ ಜ್ಞಾನ ಸಂಗಮ ಅಂಡ್ ಅವರ್ ಕಾಲೇಜ್. ಥ್ಯಾಂಕ್ ಯು. ನಾನು ಸರ್ ಮುಂದೆ KCET ಬರಿಬೇಕು ಅಂತ ಇದ್ದೀನಿ. ಇಫ್ ಐ ಸ್ಕೋರ್ ಗುಡ್ ರ್ಯಾಂಕಿಂಗ್ ನಾನು ಇಂಜಿನಿಯರಿಂಗ್ ಸ್ಟ್ರೀಮ್ ಹೋಗೋಣ ಅಂತ. ಅದರ್ವೈಸ್ ಸಮವಾಟ್ ಮ್ಯಾಥ್ಸ್ ಅಲ್ಲಿ ಮುಂದುವರಿಬೇಕು ಅನ್ನೋದು ನನ್ನ ಆಸೆ. BSc MSc PhD ಮಾಡಿ ಮ್ಯಾಥಮೆಟಿಷಿಯನ್ ಆಗೋಣ ಅಂತ. ನಾನು ಇಂಜಿನಿಯರಿಂಗ್ ಸ್ಟ್ರೀಮ್ ಹೋಗ್ಲಿಲ್ಲ ಅಂದ್ರೆ. ಕಾಲೇಜ್ ಬಗ್ಗೆ ಒಟ್ಟಾರೆಯಾಗಿ ಯಾವ ರೀತಿ ನೀವು ಪ್ರಿಪೇರ್ ಆಗ್ತೀರಿ? ಎಷ್ಟು ಓದ್ತಾ ಇದ್ದೀರಿ? ಸರ್ ನಾನು ಸ್ಟಾರ್ಟಿಂಗ್ ಇಂದಾನೇ ಆಫ್ಟರ್ ಮೈ ಫಸ್ಟ್ ಇಯರ್ ಸ್ಟಾರ್ಟಿಂಗ್ ಇಂದಾನೇ ನಮ್ ಕ್ಲಾಸಸ್ ಎಲ್ಲ ಶುರು ಆಗೋಯ್ತು. ಅವಾಗ್ಲಿಂದಾನು ಓದೋದಕ್ಕೆ ಶುರು ಮಾಡಿದ್ದು. ಅಂದ್ರೆ ಮಾರ್ನಿಂಗ್ ಸೆಷನ್ ನಾವು 4 to 6 ತಕ ಓದ್ತಾ ಇದ್ದು. ಎಕ್ಸಾಮ್ಸ್ ದಿನ 4 to 6, ಅದರ್ವೈಸ್ 5 to 6 ತಕ ಓದ್ತಾ ಇದ್ದು. ಆಫ್ಟರ್ ವ್ಯಾನ್ ಅಲ್ಲಿ ಬರ್ತಿದ್ದೋ, ವ್ಯಾನ್ ಅಲ್ಲಿ ಜರ್ನಿ ಇರ್ತಿತ್ತು. ವ್ಯಾನ್ ಅಲ್ಲಿ ಟೆಸ್ಟ್ ದಿನ ಎಲ್ಲ ವ್ಯಾನ್ ಅಲ್ಲಿ ಓದ್ತಿದ್ದೋ, ಇಲ್ಲ ಅಂದ್ರೆ ರಿಲ್ಯಾಕ್ಸ್ ಮಾಡ್ತಿದ್ದೋ. ಸಂಜೆ ಇಲ್ಲಿಂದ ಮನೆಗೆ ಹೋಗೋ ಅಷ್ಟೊತ್ತಿಗೆ 6:30 ಆಗ್ತಿತ್ತು. 6:30 ಇಂದ 7 ತಕ ನಮ್ ಚೋರ್ಸ್ ಏನಿರುತ್ತೆ ಹೌಸಸ್ ಎಲ್ಲ ಮುಗಿಸ್ಕೊಂಡು, ಆಮೇಲಿಂದ 7:30 to 8 ನಮ್ ಪರ್ಸನಲ್ಸ್ ಎಲ್ಲ ಆದ್ಮೇಲೆ 9 ಕುತ್ಕೊಂಡ್ರೆ ಸರ್ 11 ತಕ ಓದ್ತಾ ಇದ್ವಿ. ಮಾರ್ನಿಂಗ್ ಓದ್ತಾ ಇದ್ದೀರಾ? ಎಸ್ ಸರ್. ಮಾರ್ನಿಂಗ್ ರಾತ್ರಿ ಓದಿರೋದನ್ನ ರಿವೈಸ್ ಮಾಡ್ತಿದ್ದೋ. ರಾತ್ರಿ ಹೊತ್ತು ಏನೇನ್ ದಿನ ಇಡೀ ಏನೇನ್ ಕ್ಲಾಸ್ ಮಾಡಿರ್ತಾರೆ ಅದನ್ನೆಲ್ಲ ರಿವೈಸ್ ಮಾಡ್ಕೊಂಡು ಓದ್ತಿದ್ದು. ಅದ್ರ ಮೇಲೆ ಹೋಮ್ ವರ್ಕ್ ಸಮೋಟ್ ಎಲ್ಲ ಸಾಲ್ವ್ ಮಾಡ್ತಿದ್ದು. ಸಮಸ್ಯೆ. So my name is Naina J.